ಅದು ಸರ್ವಿಸ್ ಹಾಂ ನಿಮ್ಗೆ ಆಮೇಲೆ ಏನಾಯ್ತು ಹೋಗೋದು? ವಾಂತಿ ಆಗತ್ರಿ, ಒಂಥರ ಆಗತ್ರಿ, ಹಾಂ ತಲೆನೂ ಹೋದ್ರಿ, ಒಂಥರ ಒಬ್ಬಳಿಗೆ ಬರೋದ್ರಿ, ತಲೆ ಚಕ್ರ ಬರೋದು ಹಂಗೆ ಆತ್ರಿ. ಯಾರು ಪರಿಚಯದವ್ರು ಹೋಗ್ಯಾರೋ ಏನು ಆಗ್ತಾರ? ನಮ್ಮ ಊರ್ದವರ ರೀ ಹಾಂ ಹುಡುಗರು ಹಾಂ 4-10 ಜನ ಇದ್ರು ರೀ ಅವ್ರು. ಹಾಂ ಹೋಗ್ಬಿಟ್ರನ? ಹಾಂ ನಿಮ್ಗೆ ಎಷ್ಟು ಜನ ನಿಮ್ಮ ಹುಡುಗಿಯರಿಗೆ ಈ ಥರ ಆಗಿದೆ? 6 ಜನ ಆಗ್ಯಾವ್ರಿ, ಅಲ್ಲಿ 2 ಇದಾವ್ರಿ. ಹಾಂ ಎಲ್ಲರಿಗೇನು ತೊಂದರೆ ಭಾಳ ಆಗತ್ತೆ? ಅವ್ರು ಆರಾಮಿದಾರ್ರಿ ಹಂಗ್ರಿ. ಹಾಂ ಹಾಂ ಇಲ್ಲಿ 4 ಮಂದಿ ನಿಮಗೇನು ತ್ರಾಸ ಆಗತ್ತೆ? ನಾವು ಅಲ್ಲಿ ಕೂತಿದ್ರು ರೀ. ಹಾಂ ಈಗೇನು ತ್ರಾಸ ಆಗುತ್ತೆ? ತಲೆ ಚಕ್ರ ಬರೋದ್ರಿ, ಒಂಥರ ಆಗೋದಿದ್ರು, ಒಬ್ಬಳಿಗೆ ಬರೋದು. ಉಳ್ದವ್ರಿಗೆ ಏನಾದರೂ ಉಸಿರಾಟ ತೊಂದರೆ ಏನು ಆಗತ್ತದ? ಅಲ್ಲ ಏನಾಗೋದ್ರಮ್ಮ? ಹೋಗಿದ್ರಿ. ಹಾಂ ಏನು ಆಗತ್ತೆ ಉಸಿರಾಟ? ಹಾಂ ರೀ, ಹಾಂ ಬಣ್ಣ ಹೋಗಿದ್ರೆ ಏನು ಹೋದ್ರಮ್ಮ? ಮುಖ ಮೇಲೆ ರೀ. ಏನಾಗಂಗಿಲ್ಲಮ್ಮ, ಆರಾಮಿಲ್ಲ. 4 ದಿವಸ ಬರ್ತಾರೆ ಸರ್. ಇವತ್ತು ಹಿಂಗೆ ಹಾಕ್ಕೊಂಡು 5 ದಿವಸ ಸರ್ ಎಕ್ಸಾಮ್ ಬರುತ್ತೆ. ಇವತ್ತು ಎಕ್ಸಾಮ್ ಸರ್ ಅವ್ರದ್ದು ಗಣಿತ ಸಮಾಜ ಎಕ್ಸಾಮ್ ಆಯ್ತು ಸರ್. ಇವ್ರು ಏನು ಮಾಡ್ಯಾರ ಸರ್, ಬಂದು ಬಸ್ ಸ್ಟ್ಯಾಂಡಿಗೆ ಕೂತಾರಲ್ರಿ ಸರ್. ಇವರು ಹುಡುಗರು ಇವತ್ತು ಬಂದು ಅವರೆಲ್ಲ ಗೊಬ್ಬರ ತತ್ತಿ ಮತ್ತು ಏನೇನು ಕೂಡಿಸಿ ಸರ್ ತಂದು ಬಸ್ ಒಳಗೆ ಕಂಡಕ್ಟರ್ ಡ್ರೈವರ್ ಅಂದ್ರೆ ಗೌರ್ಮೆಂಟ್ ಬಸ್ ಬಾಯ್ದ ಮತ್ತು ಎಕ್ಸಾಮ್ ಐತಂತ ಪಾಪ ಹೆಣ್ಣು ಹುಡುಗರು ಅವ್ರು ಹಂಗೆ ಮಾಡಕ್ಕೆ ಹೋಗ್ಬಾರ್ದು, ಅಷ್ಟು ತ್ರಾಸು ಕೊಡ್ಬಾರ್ದು ಅಂದ್ಬಿಡ್ಲೇನ ಕಂಡಕ್ಟರ್ ಡ್ರೈವರಿಗೆ ಹೊಡೆಗೆ ಹೋಗಾರಂತ ಸರ್. ಇವರು ಹೊಡೆಗೆ ಹೋಗ್ಬಿಟ್ಲೇನ ಇವ್ರು ಏನು ಮಾಡ್ಯಾರ ಸರ್, ಸುಮ್ಮನೆ ಆಗಿ ಮತ್ತು ಉಮೇದಿಲ್ಲಕ್ಕೆ ಇವ್ರು ಹುಷಾರಾಕಾರಂತ ಸರ್ ಹಂಗೆ ಉಗ್ಯಾರಲ್ರಿ ಅವ್ರು. ಇವ್ರಿಗೆ ವಾಸನೆ ಮತ್ತು ಗೊಬ್ಬರದ್ದು ಮತ್ತು ಇನ್ನೊಂದು ಮತ್ತು ಅವು ಇದು ಸರ್ ತತ್ತಿ ಅವೆಲ್ಲ ಮಿಕ್ಸ್ ಮಾಡಿ ಇವ್ರು ಬಸ್ ಒಳಗೆ ಹತ್ತಿ ಸರ್ ಇವ್ರಿಗೆ ಇದು ಮಾಡ್ಯಾರ ಸರ್. ಯಪ್ಪ ಬೇಡ ಅಂದ್ಬಿಡ್ಲೇನ ಬಾಯಾಗೇನೋ ವಾಸನೆ ಮತ್ತು ಇವು ಸ್ವಲ್ಪ ಕುಡಿದು ಬಿಟ್ಟಾರಂತ ಸರ್. ಯಪ್ಪ ಬೇಡ ಅಂತ ಬಾಯಿ ತೆಗಿತಾರಲ್ರಿ, ಅದ್ರೊಳಗೆ ಬಾಟ್ಲಿ ಒಳಗೆ ಒಂದು ಹೋಲ್ ಮಾಡಿ ಹಂಗೆ ತುರ್ದು ಬಿಟ್ಟು ಅಂತಾರೆ ಸರ್ ಹಾಂ ಬಾಯಾಗ. ಅದು ಮತ್ತು ಕಂಡಕ್ಟರ್ ಡ್ರೈವರಿಗೆ ಹೊಡ್ಯಾಕೆ ಹೋಗಿದ್ರಂತ ಸರ್. ಅದಕ್ಕೆ ಸರ್ ಅವ್ರು ಏನು ಮಾಡ್ಯಾರ, ಶಿಗ್ಲಿ ಮಠ ಬಂದಾರ ಸರ್ ಅವ್ರು ಕಂಡಕ್ಟರ್ ಡ್ರೈವರ್. ಪಾಪ ಅವ್ರೇನು ಮಾಡ್ಯಾರಿ, ಭಾಳ ವಾಂತಿ ಮಾಡಾಗುತ್ತಾರೆ ಸರ್. ಇವರು ತ್ರಾಸ ಆದ್ಬಿಟ್ಲೇನ ಒಂದು ಸೋಡಾ ಮತ್ತು ಎಲ್ಲರಿಗೂ ಒಂದೊಂದು ನಿಂಬೆ ಹಣ್ಣು ಅಲ್ಲೇ ಹೋದ ಮತ್ತು ಅಲ್ಲಿ ತಿನ್ಸಕ್ಕೆ ಕೊಟ್ಟಾರ ಸರ್. ಅಂದ್ರಲ್ಲಿಂತ್ರ ಮತ್ತು ಲಕ್ಷ್ಮೇಶ್ವರ ಹೋದಾರ ಸರ್. ಉಮ್ಮೈದ್ಯಲಕ್ಕೆ ಹೋಗಿ ಇಳಿಸ್ಬಿಟ್ಟಾರ ಸರ್. ಇನ್ನು ಪ್ರಯತ್ನ ಅಲ್ಲಿ ನಡಾಗುತ್ತೈತೆ ಸರ್. ಬಾಗ್ಲ ಹಂಗೆ ಅವ್ರ ಗೇಟ್ ಬಾಗ್ಲಾಗ ಹೋಗ್ಯಾರ ಸರ್. ಒಬ್ಬೊಬ್ಬರು ವಾಂತಿ ಮಾಡಿ ಬೀಳೋದು ಮಾಡಬೇಕು ಸರ್. ಒಟ್ಟು ಒಂದು 5-6 ಹೆಣ್ಣು ಹುಡುಗರು ಸರ್ ಇವರು. ಅದ್ರೊಳಗೆ 5 ಮಂದಿಗೆ ಭಾಳ ಸೀರಿಯಸ್ ಸರ್. ಮತ್ತು ಇನ್ನೂ ಒಂದು 3 ಜನಕ್ಕೆ ಅಷ್ಟೇನು ಇದಾಗಿಲ್ಲ ಸರ್. ಅಷ್ಟರೊಳಗೆ ಬಸ್ನಾಗ ಕುಂದಿರ್ತಾರೆ ಯಜಮಾನ ಅವ್ರು ಇವರು ಎಲ್ಲ ಬೇದ ಇಳಿಸ್ಬಿಟ್ಲೇನ ಮತ್ತು ಇಳ್ತಾರೆ ಸರ್ ಅವರು. ಹಾಗಾಗಿ ಸರ್ ಒಟ್ಟು ಒಂದು 10-12-15 ಜನ ಸರ್ ಅವ್ರು ಹುಡುಗರು ಅವ್ರು ಈ ಎಲ್ಲ ಕೆಲಸ ಮಾಡ್ಯಾರ ಸರ್. ನಮ್ಮೂರಿನಲ್ಲಿ ಕಾಮಣ್ಣ ಆ್ಯಕ್ಚುಲಿ ಇಲ್ಲೇ ಇಲ್ಲರಿ ಸರ್. ನಾವು ತೆಗೆದು ಬಿಟ್ಟಿವಿ, ಯಾಕಂದ್ರೆ ಭಾಳ ದಿವಸ ಆತು ಸರ್. ಇದು ಬೇಡ ಯಾಕಂದರೆ ಇದರಲ್ಲಿ ಜಗಳ ಆಕೈತಿ, ಇದರಲ್ಲಿ ಇದಕ್ಕೈತೆ ಅಂತ ಬೇಡ ಅಂತ ನಾವು ತೆಗೆದು ಬಿಟ್ಟಿವಿ ಸರ್. ಇವತ್ತು ಅವರ ಹುಣ್ಣಿಮೆ ಸರ್. ಆ್ಯಕ್ಚುಲಿ ಕಾಮಣ್ಣ ಸೂರಜ್ ಸರ್. ಇವತ್ತು ನಾವು ಆ್ಯಕ್ಚುಲಿ ಬಣ್ಣ ಇಟ್ಟಿದ್ರು ಸೋಮವಾರ ಐತೆ ಸರ್ ನಮ್ಗೆ. ಇವತ್ತು ಇವ್ರು ಏನಿಲ್ಲ ರೀ ಸರ್, ಕುಡಿದ ನಿಷೇಧಾಗ ಮತ್ತು ಇದು ಹಂಗೆ ಮಾಡೋದು ಅಂತ ಸರ್. ನಮ್ಮೂರು ಹುಡುಗರು ಸರ್. ಆ್ಯಕ್ಚುಲಿ ಹೇಳಕ್ಕೆ ಹೋಗಿದ್ದು ಸರ್, ಅಲ್ಲಿ ಒಂದು ಡಾಬಾ ಇತ್ತು ಸರ್. ಅಲ್ಲಿ ಆ ಡಾಬಾ ಹತ್ರಕ್ಕೆ ಹೋಗಿ ನಾನು ಅಂದೆ ಸರ್, ನೀವು ಗಾಡಿ ತರ್ಬೋದು ಮತ್ತು ಕಾರ್ ತರ್ಬೇಕಾಗಿತ್ತು ಸರ್. ಇವೆಲ್ಲ ಸೆಟ್ರ್ ಸರ್ ಲಕ್ಷ್ಮೇಶ್ವರ ಉಮಾಯಿದ್ದಲ್ಲಿ ಹೆಡ್ ಮಾಸ್ತರ್ ಅವರೆಲ್ಲ ಫೋನ್ ಹಚ್ಚಿತ್ತು ಸರ್. ಫೋನ್ ಹಚ್ಕೊಡ್ಲೇ ಬಂದು ಸರ್. ನಾನು 2 ಸಿಬ್ಬಂದಿ ಪೊಲೀಸರು ಬಂದಿದ್ರು ಸರ್ ಅವರು ಆಲ್ರೆಡಿ. ಅದಕ್ಕೆ ಎಲ್ಲಿ ಹೊಂಟಿಪ್ಪ ಅಂದರೆ ಸರ್ ಹಂಗೆ ಉಮಾಯಿದ್ದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಎಮ್ಯುಲೇಷನ್ ಬಂದೈತೆ ಸರ್. ನನ್ನ ಸಲುವಾಗಿ ನಿಂತೈತಿ, ನಾನು ಅರ್ಜೆಂಟ್ ಹೋಗ್ತೀನಿ ಸರ್. ಇವರೆಲ್ಲ ನನಗೆ ಹೊಡ್ಯಾಕೆ ಬರೋಗುತ್ತಾರೆ ಸರ್. ಹಂಗಾಗೈತಂತರು ಬಂದ್ ಮಾಡಿಬಿಡ್ರಿ, ಬೇಡ ಹಂಗೆ ಯಾವ ಹುಡುಗಿ ಯಾವ ಬಸ್ಸಿಗೆ ಯಾವ ಸುಳೆ ಮಗ